ಅವರು ದೈವದಿನರಾದಂಥ ಸಂದರ್ಭದಲ್ಲಿ ಇವತ್ತೇನು ಕಾಂಗ್ರೆಸ್ನವರು 115 ಎಕರೆ ಜಮೀನನ್ನು ಇಟ್ಕೊಂಡಿದ್ದಾರೆ. ಅವರು ಅಂತಿಮ ಸಂಸ್ಕಾರ ಮಾಡಿರ್ತಕ್ಕಂಥ ನೆಹರೂದಾಗಿರಲಿ, ಇಂದಿರಾ ಗಾಂಧಿದಾಗಿರಲಿ, ರಾಜೀವ್ ಗಾಂಧಿ ಅವ್ರು ಮಾಡಿರೋದಾಗಲಿ, ಅವ್ರು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ ಅಂತೇಳಿ ಅವ್ರ ಮನಸ್ಸಲ್ಲಿ ತಿಳ್ಕೊಂಡು 115 ಎಕರೆ ಜಾಗ ಅದಕ್ಕೆ ರಿಸರ್ವ್ ಆಗಿ ಇಟ್ಟಿದ್ದಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಪ್ರತಿಯನ್ನು ಜೋಪಲ್ಲಿ ಇಟ್ಕೊಂಡು ಓಡಾಡಂಥ ಈ ರಾಹುಲ್ ಗಾಂಧಿ ಅವರು, ನಾನು ಅಹಿಂದ ನಾಯಕರು ಅಂತ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು, ಎಷ್ಟು ಜನ ಪರಮೇಶ್ವರ್ CM ಆಗೋದನ್ನು ತಪ್ಪಿಸಿದ್ಯಾರು, ಅವ್ರ ಚುನಾವಣೆ ನಿಂತ ಸಂದರ್ಭದಲ್ಲಿ ಹೋಗಿ ಸೋಲಿಸಿದ್ಯಾರು, JDS ಬಿಟ್ಟು ಕಾಂಗ್ರೆಸ್ ಬಂದಿದ್ದೇನಕ್ಕೆ, ಕುಮಾರಸ್ವಾಮಿ ಅವ್ರು ನನಕಿನ್ನ ಜೂನಿಯರ್, ನಾನಾದ್ಮೇಲೆ CM ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ಅಲ್ಲಿ ಜಗಳ ಆಡ್ಕೊಂಡು ಬಂದರು. ಬಂದಾದ್ಮೇಲೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಸೀನಿಯರ್ನೆಲ್ಲ ಯಾವ ರೀತಿ ತುಳಿದ್ರು, ಖರ್ಗೆ ಅವ್ರನ್ನ ಯಾವ ರೀತಿ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿದ್ರು, ಪ್ರಸನ್ನ ಕುಮಾರ್ ಯಾವ ರೀತಿ ಸೋತರು, ಯಾವ ರೀತಿಯಲ್ಲಿ ಇವ್ರಿಗೆ ಪೈಪೋಟಿ ಕೊಡ್ತಾರೆ ಅನ್ನೋಂಥವ್ರನ್ನ ಯಾರ್ಯಾರು ಯಾವ ರೀತಿ ಸಂಹಾರ ಮಾಡಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ನಮಗೆಲ್ಲರೂ ಮಾಧ್ಯಮದವ್ರು ಗೊತ್ತಿರ್ತಕ್ಕಂಥ ವಿಷಯ. ಇದನ್ನೆಲ್ಲ ಇಟ್ಕೊಂಡು ಪ್ರತಿ ಬೂತ್ಗಳಲ್ಲೂ, ಪ್ರತಿ ಕಾಲೋನಿಗಳಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಒಂದು ಕಮ್ಯುನಿಟಿಗಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೂ ಕೊಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸ್ಬೇಕು, ಜನರ ಜಾಗೃತಿ ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಜಾಗೃತಿ ಸಪ್ತಾಹ ಮತ್ತು ಭೀಮಸ್ಮರಣೆ ಕಾರ್ಯಕ್ರಮ ನಂಬ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವ ಕೊಟ್ಟರು, ಪಂಚತೀರ್ಥಗಳಂತೇಳಿ ಅವ್ರು ಹುಟ್ಟಿರ್ತಕ್ಕಂಥ ಜಾಗ, ಬೆಳೆದಿರ್ತಕ್ಕಂಥ ಜಾಗ, ಓದಿರ್ತಕ್ಕಂಥ ಜಾಗ ಡೆವಲಪ್ಮೆಂಟ್ ಮಾಡಿದ್ದಾರೆ. 1000 ಕೋಟಿ ಹಣ ಬಿಡುಗಡೆ ಮಾಡಿ ಗುಜರಾತಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಏನು ಈ ಕಾಂಗ್ರೆಸ್ ಅವರು ಸಂವಿಧಾನ ದಿನಾಚರಣೆ ಅನ್ನೋದನ್ನ ಬಿಟ್ಟು ಕಾನೂನು ದಿನಾಚರಣೆ ಅಂತೇಳಿ ಹಮ್ಮಿಕೊಂಡಿದ್ರು, ಅದನ್ನ ಸಂವಿಧಾನ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳಿ ಆನೆ ಮೇಲೆ, ಅಂಬಾರಿ ಮೇಲೆ ಹೂವಿನ ಬುಟ್ಟಿಯಲ್ಲಿ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಹೆಣ್ಮಕ್ಳೆಲ್ಲರನ್ನು ಹೂವಿನ ಬುಟ್ಟಿಯಲ್ಲಿ ಸಂವಿಧಾನ ಪ್ರತಿ ಇಟ್ಕೊಂಡು ಮೆರವಣಿಗೆ ಮಾಡಿ ಸಂವಿಧಾನಕ್ಕೆ ಗೌರವ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರು. ಇವತ್ತು ಕಾನೂನು ದಿನಾಚರಣೆಯನ್ನ ಲೀಗಲ್ ಡೇ ಅಂತ ಇಟ್ಕೊಂಡಿರ್ತ, ಇದನ್ನೆಲ್ಲ ಇವತ್ತು ಸಂವಿಧಾನ ದಿನಾಚರಣೆ ಅಂತ ಹೇಳಿ ಗೌರವ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರು, ಭಾರತೀಯ ಜನತಾ ಪಾರ್ಟಿ, NDA ಸರ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಳ್ಕೊಂಡಿದ್ದಂಥ ಮನೆ, ಆಲಿಪುರದಲ್ಲಿರ್ತಕ್ಕಂಥ ಮನೆಯನ್ನು ಅವ್ರು ತತ್ತಂಥ ಸಂದರ್ಭದಲ್ಲಿ ಅವ್ರ ಪತ್ನಿಯನ್ನ ಖಾಲಿ ಮಾಡಿಸಿದ್ಯಾರು, ಅವರ ಬಾಡಿಯನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ಏರ್ ಆಂಬುಲೆನ್ಸ್ಗೆ ಹಣ ಕಟ್ಟಿದ್ಯಾರು, ಅಂಗೈ ಅಗಲ ಜಾಗ ನೀವು ಡೆಲ್ಲಿಯಲ್ಲಿ ಕೊಡಕ್ಕೆ ಹೋಗ್ತಾ ಇಲ್ಲ, ನಿಮಗೆ 6 ಅಡಿಗೆ 3 ಅಡಿಗೆ ಕೊಡಕ್ಕೆ ಹೋಗ್ತಾ ಇಲ್ಲ ಕಾಂಗ್ರೆಸ್ನವ್ರಿಗೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯನ್ನು ಇಟ್ಕೊಂಡು ನಾವು ಅಂಬೇಡ್ಕರು, ನಾವು ಅಂಬೇಡ್ಕರು, ನಾವು ಅಹಿಂದ ಲೀಡರ್ಗಳು ಅಂತ ಹೇಳ್ತಾ ಇದ್ದೀರಿ. ಓಟ್ ಚೋರಿ ಅಂತ ಹೇಳ್ತಾ ಇದ್ರಿ. ಕಳ್ಳರ ಬಾಯಲ್ಲಿ ಏನೇನು ಬರ್ತಾ ಇದೆ. ಅಂಬೇಡ್ಕರ್ ಕೌಮಾನ ಮಾಡಿ ಓಟ್ಗೋಸ್ಕರ ಸಂವಿಧಾನ ಪ್ರತಿಯನ್ನು ಬಳಸ್ಕೊತಾ ಇರ್ತಕ್ಕಂಥದ್ದು. ಇವತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇಡೀ ದೇಶದಲ್ಲಿ ಯಾರು ಸೀರಿಯಸ್ ಲೀಡರ್ ಅಂತ ಹೇಳ್ಬಿಟ್ಟು ಯಾರು ತಿಳ್ಕೊಂಡೇ ಇಲ್ಲ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ಅವರು ಹೋಗ್ತಾರೋ ಸುಮಾರು 95 ಚುನಾವಣೆಗಳಲ್ಲಿ, ಅದು ರಾಜ್ಯ ಚುನಾವಣೆ ಇರ್ಬೋದು, MP ಚುನಾವಣೆ ಇರ್ಬೋದು, ಬೇರೆ ಬೇರೆ ಚುನಾವಣೆಗಳಲ್ಲಿ ಸೋತಿರ್ತಕ್ಕಂಥ ಶತಕದ ಸೆಂಚುರಿ ಹತ್ತತ್ರ ಬರ್ತಾ ಇರ್ತಕ್ಕಂಥ ಈ ಫೈಲೂರ್ ರಾಹುಲ್ ಗಾಂಧಿ ಅವರು ಆ ಇಟಾಲಿ ಮೇಡಮನ್ನ ಮೆಚ್ಚೋದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾದ್ಮೇಲೆ SCP TSP ಹಣವನ್ನ ಯಾವ ರೀತಿ ಗುಳುಂ ಮಾಡ್ತು, ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಹಣವನ್ನ ಸುಮಾರು 181 ಕೋಟಿ ಹಣವನ್ನ ಯಾವ ರೀತಿ ತೆಲಂಗಾಣ ಚುನಾವಣೆಗೆ ಬಳಸ್ಕೊಂತು, ಯಾವ ರೀತಿಯಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇದು 181 ಕೋಟಿ ಅಲ್ಲ, ಬರೀ 81 ಕೋಟಿ ಅಂದ್ರೆ ಅದೇನು ಕಳ್ತಾನ ಅಲ್ವಾ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರನ ತುಂಬಿ ತುಳುಕ್ತಾ ಇದೆ. ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀಸಿಂದ ಹಿಡಿದು ಪ್ರತಿಯೊಂದು ಬೆಲೆನ ರೈಸ್ ಮಾಡಿ ನಾವು ವಿದ್ಯಾನಿಧಿ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಸ್ಕೀಮ್ ಕೊಟ್ಟಿದ್ರಿ, ಅದನ್ನು ವಾಪಸ್ ತಗೊಂಡ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಿಸಾನ್ ಸನ್ಮಾನ್ ಯೋಜನೆಗೆ
6,000 ಕೊಡ್ತಾ ಇದ್ರೆ ರಾಜ್ಯದಿಂದ ಮಾಡಿದೆ. ಈ ಒಂದು ಜಾಗೃತಿ ಸಪ್ತಾಹ ಮತ್ತು ಭೀಮಸ್ಮರಣೆ ಅಭಿಯಾನ ಮಾಡಬೇಕು ಅಂತೇಳಿ 11 ಜಿಲ್ಲೆಗಳಿಗೆ ನಮ್ಮ ಕೋಲಾರ ಮಾಜಿ ಸಂಸದರಾದ ಮುನ್ಷಾಮಣ್ಣವರು ಹಾಗೂ ಅವರ ಜೊತೆಗೆ SC ಮೋರ್ಚಾ ಉಪಾಧ್ಯಕ್ಷರಾದ ಉಡಿ ಮಂಜಣ್ಣವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಮುಖಂಡರಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ವತಿಯಿಂದ 26ನೇ ತಾರೀಕು ನವೆಂಬರ್ 26ನೇ ತಾರೀಕು ಈ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕೊಡುಗೆಗೆ ಕಾಂಗ್ರೆಸ್ಸು ಏನೆಲ್ಲ ಮಾಡ್ಕೊಬಂದಿದೆ, BJP ವತಿಯಿಂದ ಏನು ಮಾಡಿದೆ, ಇದನ್ನು ಜನಜಾಗೃತಿ ಮುಟ್ಟಿಸೋದಕ್ಕೆ ಕಟ್ಟ ಕಡೆಯ ಮತದಾರರಿಗೂ ಒಂದು ಮುಟ್ಟಬೇಕು. ಕಾಂಗ್ರೆಸ್ಸು ಎಷ್ಟೆಲ್ಲ ಅನ್ಯಾಯ ಮಾಡಿದೆ, ನಮ್ಮ BJPಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಷ್ಟೊಂದು ಗೌರವ ಕೊಟ್ಟಿದೆ ಅಂತಕ್ಕಂಥದ್ದನ್ನು ತಿಳಿಸ್ಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮನ ನವೆಂಬರ್ 26ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಅದರ ಪೂರ್ವಭಾವಿ ಸಭೆಯಾಗಿ ಇವತ್ತು ಇಡೀ ನಮ್ಮ ಜಿಲ್ಲೆಯ 5 ಕ್ಷೇತ್ರಗಳಿಂದ BJP ವತಿಯಿಂದ ಎಲ್ಲ ನಮ್ಮ ಮುಖಂಡರು ನಮ್ಮ ಪೂರ್ವಭಾವಿ ಸಭೆಗೆ ಬಂದಿದ್ದಾರೆ. ಮುನ್ಷಮ್ಮಣ್ಣವರು, ಮಂಜಣ್ಣವರು, ಅಲ್ಲಿಂದ ಶಿಡ್ಲಘಟ್ಟದಿಂದ ಮಾಜಿ ಶಾಸಕರ ರಾಜಣ್ಣವರು, ಚಿಂತಾಮಣಿಯ ನಮ್ಮ ಅಭ್ಯರ್ಥಿಗಳಾಗಿದ್ದ ಮುಖಂಡರಾದ ಗೋಪಿಯವರು, ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು ಬಂದಿದ್ದಾರೆ. ಎಲ್ಲ ಒಂದು ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದಾರೆ. ಮಂಡಲ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಮೋರ್ಚಾದ ಅಧ್ಯಕ್ಷಗಳು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಒಟ್ಟಿಗೆ ಇವತ್ತು ಈ ಪೂರ್ವಭಾವಿ ಸಭೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮನ ಸುದ್ದಿಗೋಷ್ಠಿಯನ್ನು ಮುನ್ಷಾಮಣ್ಣವರು ತಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮನ ಸಂಕ್ಷಿಪ್ತವಾಗಿ ಮುನ್ಷಾಮಣ್ಣ ನಡೆಸ್ಕೊಳ್ಬೇಕಂತ ವಿನಂತಿ ಮಾಡ್ತೀನಿ.